ಯಾರನ್ನ ಕೇಳಿ ಮಾಡ್ತಿದ್ದೀರಾ? ನಿಮ್ಗೆ ಅಧಿಕಾರ ಕೊಟ್ಟಿರೋದು ಜನಕ್ಕೆ ಏನ್ ಬೇಕಾದ್ನ ಮಾಡೋದಿಕ್ಕೆ, ನಿಮಗೆ ಬೇಕಾದ ಮಾಡೋದಿಕ್ಕಲ್ಲ. ಈಗ ಮೆಟ್ರೋ ಟನೆಲ್ಗೆ ಇಷ್ಟು ಸೈಜ್ ಇದೆ ಅಂದ್ರೆ ಇದರ 6 ಪಟ್ಟು ಸೈಜ್ ಮಾಡಬೇಕು. ನಿಮ್ಮ ಪಿಂಕ್ ಲೈನ್ ಅನ್ನ 2017 ಪ್ರಾರಂಭ ಮಾಡಿದ್ದು ಈಗಲೂ ಅದನ್ನ ಓಪನ್ ಮಾಡೋದಕ್ಕೆ ಆಗಿದಿಲ್ಲ. ಅದಕ್ಕಿಂತ ಉದ್ದ ಇರುವ 17.5 ಕಿಲೋಮೀಟರ್ ಟನೆಲ್ ಅನ್ನ 2 ವರ್ಷದಲ್ಲಿ ಮುಗಿಸ್ತೀನಿ ಅಂತ ಇವ್ರು ಹೇಳ್ತಾರಲ್ಲ, ಇವ್ರಿಗೆ ಸಾಮರ್ಥ್ಯ ಇದೆಯಾ? ಟನೆಲ್ ಏನಾದ್ರು ವೆಹಿಕಲ್ ಕೆಟ್ಟೋಗ್ಬಿಟ್ರೆ ನೀವು ಎಕ್ಸ್ಟ್ರಾ ಲೇನ್ ಮಾಡಿದೀರಾ? ನಾಗವರ ಲೇಕ್ ಇದೆ, ಲಾಲ್ಬಾಗ ಲೇಕ್ ಇದೆ, ಹೆಬ್ಬಾಳ್ ಲೇಕ್ ಇದೆ, ಅದೆಲ್ಲ ಡ್ರೈನ್ ಆಗ್ಬಿಡುತ್ತಾ? ಸಾಯಿಲ್ ಟೆಸ್ಟಿಂಗ್ ಮಾಡಿದೀರಾ? ಮಳೆ ಬಂದ ನೀರು ತುಂಬ್ಕೊಂಡ್ಬಿಟ್ರೆ ಅದನ್ನ ಪಂಪ್ ಹೆಂಗ್ ಮಾಡ್ತೀರಾ? ನೋಡಿ, ಒಂದು ಕಾರಿಗೆ ಪೆಟ್ರೋಲ್ ಬೆಲೆ ಎಷ್ಟಾಗುತ್ತೋ ಅದರ ದುಪ್ಪಟ್ಟು ಟೋಲ್ ಇರುತ್ತೆ ಅದಕ್ಕೆ. ಅಂದ್ರೆ ಒಂದ್ ಕಡೆ ಇನ್ನೊಂದ್ ಕಡೆ ಹೋಗೋದಿಕ್ಕೆ ನೀವು ಬೆಂಗಳೂರು ಸಿಟಿ ಒಳಗಡೆ ನೀವು 400 ರೂಪಾಯಿ 200 ರೂಪಾಯಿ ಕೊಡ್ತೀರಾ ಅಂತಂದ್ರೆ ಯಾರಿಗೆ ಟನೆಲ್ ಮಾಡ್ತಾ ಇದ್ದೀರಾ? ಬಸ್ ಹೋಗೋದಿಕ್ಕೆ ಆಗೋದಿಲ್ಲ, ಇವರು ಮೋಟರ್ ಸೈಕಲ್ ಸ್ಕೂಟರ್ ಅಲ್ಲಿ ಹೋಗೋದಿಕ್ಕೆ ಆಗೋದಿಲ್ಲ ಅಂದ್ರೆ ಈ ದೇಶದಲ್ಲಿ ಇರೋದು ಬರೀ ಕಾರ್ ಇಟ್ಕೊಂಡಿರೋರು ಅಷ್ಟೇನ, ಬೇರೆಯವ್ರು ಇಲ್ವಾ ಈ ದೇಶದಲ್ಲಿ? ಈ 17.5 ಕಿಲೋಮೀಟರ್ ಟನಲ್ ರೋಡ್ ಮಾಡೋದಿಕ್ಕೆ 19,000 ಕೋಟಿ ಮೊದಲ ಹಂತದಲ್ಲೇ ಖರ್ಚು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ನೀವು. ಇದು 4 ಪಟ್ಟು ಜಾಸ್ತಿ ಆಗಬಹುದು ಮುಂದೆ. ನಿಮ್ಮ ಹತ್ರ ಅಷ್ಟು ಹಣ ಇದ್ರೆ, ಎಷ್ಟು ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ ಅದನ್ನ ಮುಗಿಸಿ ಇನ್ನೊಂದು 20 ವರ್ಷ ಆದ್ಮೇಲೆ ಬೇಕಿದ್ರೆ ಅಗತ್ಯ ಬಿದ್ರೆ ಟನಲ್ ಬಗ್ಗೆ ಯೋಚನೆ ಮಾಡಿ. ನಿಮ್ಗೆ ಅಷ್ಟು ಒಳ್ಳೆಯದು ಇದು ಅಂತ ಅನ್ಸಿದ್ರೆ ನೀವು ಯಾಕ್ರಿ ಮುಕ್ತವಾಗಿ ಪಬ್ಲಿಕ್ ಕನ್ಸಲ್ಟೇಷನ್ ಮಾಡೋದಿಲ್ಲ? ನೀವು ಇದೇ ಧೋರಣೆ ಇಟ್ಕೊಂಡಿದ್ರೆ ನಾವು ಜನರಲ್ಲೂ ಸಾಧ್ಯವಾದ್ರೆ ಪ್ರಕೃತಿಯಲ್ಲೂ ಪ್ರಾರ್ಥನೆ ಮಾಡ್ತೀವಿ, ನಿಮ್ಮಂತವ್ರು ಮತ್ತೆ ಗೆದ್ದು ಬರಬಾರದು ಅಂತ. ಬೆಂಗಳೂರಿನಲ್ಲಿ ಟನಲ್ ರೋಡ್ ನಿರ್ಮಾಣ ಬೇಡ ಅಂತ ಹೇಳಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಇದರ ಪ್ರತಿಭಟನೆಯ ಉಸ್ತುವಾರಿಯಾದಂತಹ ಶ್ರೀ ಪ್ರಕಾಶ್ ಬೆಳವಡಿ ಅವರು ನಮ್ಮ ಜೊತೆ ಇದ್ದಾರೆ. ಏನಕ್ಕೆ ಟನಲ್ ರೋಡ್ ಬೇಡ ಅಂತ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರ ಹತ್ರನೇ ಕೇಳೋಣ. ಸರ್, ಆಧುನೀಕರಣಗೊಳ್ತಾ ಇರೋಂತ ಬೆಂಗಳೂರಿನಲ್ಲಿ ಟನಲ್ ರೋಡ್ ಬೇಡ ಅಂತ ನೀವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಏನ್ ಸರ್ ಇದ್ರ ಉದ್ದೇಶ? ಇದು ನಾವು ನಿರಂತರವಾಗಿ ಮಾಡಬೇಕಾಗಿರೋದು ಇಂಥ ಪ್ರತಿಭಟನೆಗಳು. ಯಾಕೆಂದ್ರೆ ಯಾವುದೇ ಸರ್ಕಾರ ಬಂದ್ರೆ ಅವರಿಗೆ ತಲೆ ಒಳಗೆ ಬೃಹತ್ ಖರ್ಚಿರುವುದು ಯೋಜನೆಗಳನ್ನ ಮಾಡ್ಕೊಳ್ತಾರೆ. ಅವರ ಅವಧಿ ಒಂದು 5 ವರ್ಷ ಇದ್ರೆ ಆ 5 ವರ್ಷದಲ್ಲಿ ಅದರ ಕೆಲಸ ಪ್ರಾರಂಭ ಅಟ್ಲೀಸ್ಟ್ ಆಗ್ಬಿಡ್ಬೇಕು ಅನ್ನೋದು ಯೋಚನೆ ಮಾಡ್ತಾ ಇರ್ತಾರೆ ಅವರು. ನಮಗೆ ಈ ತರ ತರಾತುರಿಯಲ್ಲಿ ಮಾಡೋದ್ರಲ್ಲಿ ನಮ್ಗೆ ಯಾಕೆ ಬೇಜಾರಿದೆ ಅಂದ್ರೆ, ಈಗ ನೀವು ಯಾರನ್ನ ಕೇಳಿ ಮಾಡ್ತಾ ಇದ್ದೀರಾ? ಯಾರು ಬೇಕು ಅಂತ ಇದನ್ನ ಹೇಳಿದ್ದಾರೆ? ನಿಮ್ಮ ತಜ್ಞರು ಯಾರು? ಮತ್ತೆ ವಿಶ್ವದಲ್ಲಿ ಬೇರೆಯವ್ರು ಯಾರು ಈ ತರದ್ ಮಾಡಿದಾರದು ನೋಡಿದೀರಾ ಅಂತ? ಈಗ ನೋಡಿ, ಮೆಟ್ರೋ ಎಲ್ಲೋ ಲೈನ್ ಶುರು ಆಯ್ತು, 3 ಟ್ರೈನ್ ಇಟ್ಕೊಂಡಿದ್ರು. ಮೊದಲನೇ ದಿನಾನೇ 57,000 ಜನ ಅದನ್ನ ಬಳಕೆ ಮಾಡಿದ್ದು ಅಂದ್ರೆ ನಿಮ್ಗೆ ಒತ್ತಡ ಇದೆ, ಇದನ್ನ ಮಾಡ್ಲೇಬೇಕು ಅಂತ ಆಸೆ ಇದೆ ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ವಾ? ಅದರಿಂದ ಟ್ರಾಫಿಕ್ ನ ಮೊಬಿಲಿಟಿ ಪ್ಲಾನ್ ಮಾಡ್ತೀರಾ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾಗಿರೋದು ಉದ್ದೇಶ ಇರೋದು ಕಾರಿಗೆ ಮೋಟರ್ ಸೈಕಲ್ಗೆ ಅಲ್ಲ, ಮನುಷ್ಯರಿಗಿರುತ್ತಾ ಉದ್ದೇಶ. ಮನುಷ್ಯರು ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗೋದು ಅದನ್ನ ಯೋಚನೆ ಮಾಡಬೇಕು. ಒಂದು ಮೆಟ್ರೋ ಟ್ರೈನ್ ನಲ್ಲಿ ಅದು 6 ಕೋಚಲ್ಲಿ 2,000 ಜನಕ್ಕೆ ನಿಂತ್ಕೋಬಹುದು, ಕೂತ್ಕೋಬಹುದು ಒಟ್ಟಿಗೆ. ತುಂಬಾ ರಶ್ ಇದ್ದಾಗ ಇನ್ನೊಂದಷ್ಟು ಜನ ಕೂತ್ಕೋಬಹುದು. 2,000 ಅಂತಾನೆ ಇಟ್ಕೊಳ್ಳಿ. ನೀವು ಪ್ರತಿ 5 ನಿಮಿಷಕ್ಕೆ ಒಂದು ಮೆಟ್ರೋ ಟ್ರೈನ್ ಬೀಕ್ ಅವರ್ ಅಲ್ಲಿ ಮಾಡಿದಾಗ 12 ಸಲ 1 ಗಂಟೆಯಲ್ಲಿ ಟ್ರೈನ್ ಹೋಗುತ್ತೆ. ಒಂದೇ ಗಂಟೆಯಲ್ಲಿ 24,000 ಜನ ಕ್ರಾಸ್ ಮಾಡ್ಬೋದು, ಆಯ್ತಾ? ಅದೇ ಒಂದೇ 1 ಗಂಟೆಯಲ್ಲಿ ಒಂದು ಸ್ಪಾಟ್ ಅಲ್ಲಿ 24,000 ಕಾರು ಹೋಗ್ಬೇಕಂದ್ರೆ ಏನ್ ಅರ್ಥ ಬರುತ್ತೆ ರೀ, ಅಲ್ವಾ? ಮತ್ತೆ ನೀವು ಇಂಥ ಟನೆಲ್ ಮಾಡಿದ್ರೆ ನೋಡಿ ಅದರ ಕ್ರಾಸ್ ಸೆಕ್ಷನ್. ಅಂದ್ರೆ ಈಗ ಮೆಟ್ರೋ ಟನೆಲ್ಗೆ ಇಷ್ಟು ಸೈಜ್ ಇದೆ ಅಂದ್ರೆ ಇದರ 6 ಪಟ್ಟು ಸೈಜ್ ಮಾಡಬೇಕು. ಇದು ಟನಲ್ ರೋಡಲ್ಲಿ ಅದು ಈಚ್ ಹೋಗೋದು ಬರೋದು ಇರುತ್ತಲ್ಲ, ಈಚ್ ಟನಲ್ ಅಷ್ಟು ದೊಡ್ಡದಿರುತ್ತದು. ನಿಮ್ಮ ಪಿಂಕ್ ಲೈನ್ ಅನ್ನ 2017 ಪ್ರಾರಂಭ ಮಾಡಿದ್ದು ಈಗಲೂ ಅದನ್ನ ಓಪನ್ ಮಾಡೋದಕ್ಕೆ ಆಗಿದಿಲ್ಲ. ಅದಕ್ಕಿಂತ ಉದ್ದ ಇರುವ 17.5 ಕಿಲೋಮೀಟರ್ ಟನಲ್ ಅನ್ನ, ಆ ಟ್ವಿನ್ ಟನಲ್ ಅನ್ನ 2 ವರ್ಷದಲ್ಲಿ ಮುಗಿಸ್ತೀನಿ ಅಂತ ಇವ್ರು ಹೇಳ್ತಾರಲ್ಲ, ಇವ್ರಿಗೆ ಸಾಮರ್ಥ್ಯ ಇದೆಯಾ? ಎಲ್ಲಿಯಾರ ಮಾದರಿಯನ್ನ ತಗೊಂಡು ಅಲ್ಲಿಯ ಇಂಜಿನಿಯರು, ಅಲ್ಲಿಯ ಡೆವಲಪರು, ಬಿಲ್ಡರ್ನ ಟೀಮ್ನ ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ಯಾರ ಕೈಲಿ ಮಾಡಿಸ್ತಾರೆ ಇದನ್ನ? ಇನ್ನೊಂದು ಹೇಳ್ತೀನಿ ನೋಡಿ, ಆ ಟನೆಲ್ ಲೈನು ಯಾತಕ್ಕೆ ರಸ್ತೆ ಅಡಿಲಿ ಹೋಗ್ಬೇಕು ಅದು ಅಂದ್ರೆ, ಎಲ್ಲರೂ ಈ ಸಿಲ್ಕ್ ಬೋರ್ಡ್ ಇಂದ ಹಿಡಿದು ಆ ಹೆಬ್ಬಾಳದವರೆಗೂ ಹೋಗೋದಿಲ್ಲ. ಎಲ್ಲರಿಗೂ ಮಧ್ಯೆ ಅಲ್ಲೆಲ್ಲ ಹೋಗೋದಿರುತ್ತೆ. ಅದರ ಮಧ್ಯೆ 8 ಸ್ಥಳಗಳಲ್ಲಿ ಆ ಕಡೆ ಈ ಕಡೆ ಇಳಿಯೋದಕ್ಕೆ ಹತ್ತೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸೊ ಫಾರ್ ಎ 17.5 ಕಿಲೋಮೀಟರ್ ಟನೆಲ್ ಯು ಮೇ ಹ್ಯಾವ್ 21 ಕಿಲೋಮೀಟರ್ಸ್ ಆಫ್ ರ್ಯಾಂಪ್ಸ್ ಇನ್ ಅಡಿಷನ್. ಯೋಚನೆ ಮಾಡಿ. ಅಥವಾ ಅಟ್ಲೀಸ್ಟ್ 17.5 ಕಿಲೋಮೀಟರ್ಸ್ ಅಷ್ಟು. ಮತ್ತೆ ಒಂದು 50-100 ಅಡಿ ಕೆಳಗೆ ಹೋಗ್ಬೇಕದು.
ಆ ಇಳಿಜಾರು ಎಷ್ಟು ಉದ್ದ ಇರಬೇಕು ಕೆಳಗೆ ಹೋಗೋದಿಕ್ಕೆ. ನೀವು ಮೇನ್ ರೋಡ್ ಬಿಟ್ಟು ಇಳಿಜಾರಿಗೆ ಹೋಗಿ ಟನಲ್ ಸೇರಬೇಕು. ತಲೆಯಿಂದ ಆಚೆ ಬರ್ಬೇಕಾದ್ರೆ ತಿರ್ಗಾ ರ್ಯಾಂಪನ್ನ ಹೋಗಿ ನೀವು ಎಲ್ಲಿದೆಯೋ ನೀವು ಎಲ್ಲಿಗೆ ಹೋಗ್ಬೇಕು, ಯೂ ಟರ್ನ್ ಮಾಡಬೇಕು, ಸ್ಟ್ರೀಟ್ ಹೋಗ್ಬೇಕು ಗೊತ್ತಿಲ್ಲ ನಮಗೆ. ನೀವು ಅದೆಲ್ಲ ಮಾಡಿದಾಗ ಮೇಲ್ಗಡೆ ಜಾಮ್ ಆಗಲ್ವಾ? ಈಗ ಮಳೆ ಬಂದರೆ ಆ ಇಳಿಜಾರೆಲ್ಲ ನೀರಲ್ಲಿ ಹೋಗಿ ಟನಲ್ ಸೇರ್ಕೊಂಡ್ರೆ ಏನು ಗತಿ? ಟನಲ್ ಏನಾದ್ರು ವೆಹಿಕಲ್ ಕೆಟ್ಟೋಗ್ಬಿಟ್ರೆ ನೀವು ಎಕ್ಸ್ಟ್ರಾ ಲೇನ್ ಮಾಡಿದ್ದೀರಾ? ಅದು ನೀವು ಎಷ್ಟು ಪ್ರಶ್ನೆಗಳಿದೆ. ಸಾಯಿಲ್ ಟೆಸ್ಟಿಂಗ್ ಮಾಡಿದ್ದೀರಾ? ನಮ್ದು ಅಕ್ವಿಫರ್ಸ್ ಇದೆ, ಅಂದರೆ ಈಗ ಜಲಚರಗಳಿರುತ್ತಲ್ಲ ಒಳಗಡೆ ಭೂಮಿ ಕೆಳಗಡೆ, ಅದೇ ನಮ್ಮ ಸರ್ಫೇಸ್ ಕೆಳಗಡೆ, ಅದು ಎಷ್ಟು ಡ್ಯಾಮೇಜ್ ಆಗ್ಬೋದು? ನಾಗವರ ಲೇಕ್ ಇದೆ, ಲಾಲ್ಬಾಗ ಲೇಕ್ ಇದೆ, ಹೆಬ್ಬಾಳ್ ಲೇಕ್ ಇದೆ, ಅದೆಲ್ಲ ಡ್ರೈನ್ ಆಗಿಬಿಡುತ್ತಾ? ಮಳೆ ಬಂದ ನೀರು ತುಂಬ್ಕೊಂಡ್ಬಿಟ್ರೆ ಅದನ್ನ ಪಂಪ್ ಹೆಂಗೆ ಮಾಡ್ತೀರಾ? ಅದರ ಮೇಂಟೆನೆನ್ಸ್ ಏನು ಮುಂದೆ? ಆಯ್ತಾ? ನೀವು ಈ 17.5 ಕಿಲೋಮೀಟರ್ ಟನಲ್ ರೋಡ್ ಮಾಡೋದಕ್ಕೆ 19,000 ಕೋಟಿ ಮೊದಲ ಹಂತದಲ್ಲೇ ಖರ್ಚು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ನೀವು. ಈಗ ಹೇಳ್ಬೇಕ ಪ್ರಾರಂಭಕ್ಕೆ ಮೊದಲ ಹಂತದಕ್ಕೆ ಅಷ್ಟು ಖರ್ಚಾಗುತ್ತೆ ಅಂತಿಲ್ಲ, ಪ್ರಾರಂಭದಲ್ಲೇ ಅದರ ಬಜೆಟ್ 19,000 ಕೋಟಿ ಅಂತಿದ್ದೀರಾ. ನೀವು ಮೆಟ್ರೋ ಮೊದಲನಾದ ಮಾಡಿದಾಗ 6,300 ಕೋಟಿ ಅಂದ್ರೆ 14,400 ಆಯ್ತು. ಆಯ್ತಾ? ಎಲ್ಲ ಮೆಟ್ರೋ ಕಾಸ್ಟ್ ಜಾಸ್ತಿ ಆಗಿದೆ. ಇದು 2 ಬಾರಿ 3 ಬಾರಿ 4 ಪಟ್ಟು ಜಾಸ್ತಿ ಆಗಬಹುದು ಮುಂದೆ. ನಿಮ್ಮ ಹತ್ರ ಅಷ್ಟು ಹಣ ಇದ್ರೆ ಎಷ್ಟು ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ ಅದನ್ನ ಮುಗಿಸಿ, ಆಯ್ತಾ? ನಿಮ್ಮ ಟರ್ಮಲ್ ಅದೆಲ್ಲ ಮಾಡಕ್ಕಾದ್ರೆ ಮಾಡಿ, ಮತ್ತೆ ನಿಮ್ಮ ಒಳ್ಳೆ ಕೆಲಸದಿಂದ ಮುಂದೆ ಗೆದ್ದು ಬಂದ್ರೆ ಇನ್ನೊಂದು ಸ್ವಲ್ಪ ಮಾಡ್ಕೊಂಡು ಹೋಗಿ, ಆಯ್ತಾ? ಇನ್ನೊಂದು 20 ವರ್ಷ ಆದ್ಮೇಲೆ ಬೇಕಿದ್ರೆ ಅಗತ್ಯ ಬಿದ್ದರೆ ಟನಲ್ ಬಗ್ಗೆ ಯೋಚನೆ ಮಾಡಿ, ಅದಕ್ಕೆ ಎಲ್ಲ ಸ್ಟಡಿ ಮಾಡಿ. ಇವರು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡಿದಾಗಲೇ ಏನು ಮಾಡಿದ್ರು, ಅದು ಎಲ್ಲಿಂದಾನೋ ಕಾಪಿ ಮಾಡಿ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ನಿಮ್ಮ ಪತ್ರಿಕೆಗಳಲ್ಲೆಲ್ಲ ಬಂತದು. ಈ ನಮ್ಮ ರಾಜ್ಯದಲ್ಲ, ಬೇರೆ ರಾಜ್ಯದಲ್ಲೇ ಹೆಸರುಗಳೆಲ್ಲ ಇತ್ತದ್ರೆ ಆ ಥರದ್ದೆಲ್ಲ ನೀವು ಮಾಡಿದ್ದು 9 ಕೋಟಿ ಆ ರಿಪೋರ್ಟೇ ಈ ಥರ ಇದೆ. ನಿಮ್ಮ ಅಧ್ಯಯನ ಅಂದರೆ ನೀವು ಮಾಡೋ ಕೆಲಸ ಹಿಂಗಿರ್ಬೋದು ಅಂತ ನಾವು ನಿರೀಕ್ಷೆ ಮಾಡಬೇಕು. ನಮಗೆ ತುಂಬ ಬೇಸರ ಇದೆ. ನಿಮ್ಗೆ ಅಷ್ಟು ಒಳ್ಳೆಯದು ಇದು ಅಂತ ಅನ್ಸಿದ್ರೆ ನೀವು ಯಾಕ್ರಿ ಮುಕ್ತವಾಗಿ ಪಬ್ಲಿಕ್ ಕನ್ಸಲ್ಟೇಷನ್ ಮಾಡೋದಿಲ್ಲ ನೀವು? ನೀವು ಒಂದು ಕಡೆ ಮಾಡಿ, ಒಂದು ದೊಡ್ಡ ಸಮಾವೇಶ ಮಾಡಿ, ಕಂಠೀರವ ಸ್ಟೇಡಿಯಂ ಅಲ್ಲಿ ಮಾಡಿ, ಅಥವಾ ಯಾವುದೋ ಒಂದು ಹಾಲಲ್ಲಿ ಮಾಡಿ, 1,000 ಜನ ಕುತ್ಕೊಳ್ಳೋತ್ತರ ಅಲ್ಲಿ ನೀವು ಒಂದು ದೊಡ್ಡ LED ಸ್ಕ್ರೀನ್ ಮೇಲೆ ನೀವು ತಜ್ಞರನ್ನ ಕರೆಸಿ ವಿವರಿಸಿ ಪ್ರಶ್ನೆಗಳಿಗೆ ಅವಕಾಶ ಮಾಡಿಕೊಡಿ. ಯಾಕೆ ಎಲ್ಲರನ್ನೂ ಕೇಳದೆ ನೀವೇ ಮಾಡ್ತೀನಿ ಅಂತ ಹೇಳ್ತೀರಾ? ಅವರು ನಮ್ಮ ಸಚಿವರು, ನೀವು ಹಿಂದೆ ಸ್ಟೀಲ್ ಫ್ಲೈಓವರ್ ಪ್ರೊಟೆಸ್ಟ್ ಮಾಡಿದಾಗ ನಾನೇನಾದ್ರು ಇದ್ದಿದ್ರೆ ಅವಡ ಬುಲ್ಡೋಸ್ ಮೈ ವೇ ಅಂಡ್ ಡನ್ ಇಟ್ ಅಂತ ಹೇಳಿದ್ರ ನಿಮ್ಮ ಆಟಿಟ್ಯೂಡ್ ಸರಿನಾ? ನಿಮ್ಮ ಮನೇಲಿ ಕೆಲಸ ಮಾಡಿಸ್ಕೊಂಡಂಗೆ ಇದು? ನಿಮ್ಗೆ ಅಧಿಕಾರ ಕೊಟ್ಟಿರೋದು ಜನಕ್ಕೆ ಏನು ಬೇಕಾದ್ನ ಮಾಡೋದಿಕ್ಕೆ, ನಿಮಗೆ ಬೇಕಾದ ಮಾಡೋದಿಕ್ಕಲ್ಲ. ಯು ಹ್ಯಾವ್ ಎ ಮ್ಯಾಂಡೇಟ್ ಟು ಡೂ ವಾಟ್ ಈಸ್ ಗುಡ್ ಫಾರ್ ದ ಪೀಪಲ್, ನಾಟ್ ವಾಟ್ ಈಸ್ ಗುಡ್ ಫಾರ್ ಯುವರ್ ಸೆಲ್ಫ್. ಅದು ನಿಮ್ಮ ಮನೆ ಕಟ್ಟಿಸ್ಕೊಂಡಾಗ ಮಾಡಬಹುದು. ಅದಕ್ಕೆ ರೂಲ್ಸ್ ಇಟ್ಟಿದ್ದೀರ ಆಚೆಯಿಂದ. ನೀವೆಲ್ಲರಿಗೂ ಮಾಡೋದಕ್ಕೆ ರೂಲ್ಸ್ ಇಲ್ವಾ? ಯಾರನ್ನ ಕೇಳಿ ಮಾಡ್ತಿದ್ದೀರಾ ನೀವು? ನಮ್ಮ 74th ಅಮೆಂಡ್ಮೆಂಟ್ ಪ್ರಕಾರ ಒಂದು ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಅಂತ ಇರಬೇಕಾಗಿತ್ತು. ನೀವು ಸ್ಟಡಿ ಮಾಡಬೇಕಾಗಿತ್ತು. ನೀವು ಮೊಬಿಲಿಟಿ ಅನಾಲಿಸಿಸ್ ಮಾಡಿ ಹೇಳ್ಬೇಕಾಗಿತ್ತು. ಒಂದು ದಿಕ್ಕಲ್ಲಿ ಎಷ್ಟು ಜನ ಹೋಗ್ತಾರೆ, ಎಷ್ಟು ವೆಹಿಕಲ್ಸ್ ಸರ್ಫೇಸ್ ಮೇಲೆ ಕಮ್ಮಿ ಆಗತ್ತೆ, ಅವೆಲ್ಲ ಮಾಡಿದ್ದೀರಾ ನೀವು? ನೋಡಿ, ಒಬ್ಬರು IAS ಅಧಿಕಾರಿ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಒಂದು ಸಂದರ್ಶನ ಕೊಟ್ಟಿದ್ದಾರೆ ನೋಡಿ. ಅವ್ರು ಹೇಳ್ತಾರೆ, ವಿ ಆರ್ ಡೂಯಿಂಗ್ ಇಟ್ ಅಟ್ ಕಂಜೆಸ್ಟೆಡ್ ಸ್ಪಾಟ್ಸ್ ಅಂತ. ನೋಡಿ, ಬರೀ ಸುಳ್ಳದು. ಒಂದು ಟ್ವಿನ್ ಟನಲ್ ರೋಡ್ ಮಾಡ್ತಾ ಇದ್ದಾರೆ, 17.5 ಕಿಲೋಮೀಟರು, ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಮಾಡ್ತಿದ್ದಾರೆ. ಕಂಜೆಸ್ಟೆಡ್ ಸ್ಪಾಟ್ಸ್ ಅಲ್ಲಿ ಮಾಡ್ತಾ ಇಲ್ಲ. ಕಂಜೆಸ್ಟೆಡ್ ಸ್ಪಾಟ್ಸು 19,000 ಕೋಟಿ ಖರ್ಚಾಗಲ್ಲ, ಚೂರೇ ಖರ್ಚಾಗುತ್ತೆ. ಅವ್ರಿಗೆ ಉತ್ಸಾಹ ಕಮ್ಮಿ ಇರುತ್ತೆ. ಅದಕ್ಕೆ ಅಂದ್ರೆ ಇದರಲ್ಲಿ ಶಾಮೀಲಾಗಿರೋ ಈ ಬ್ಯೂರೋಕ್ರಾಟ್ಸ್ ಯಾರು ಇರ್ತಾರೆ, ಮತ್ತೆ ಇದನ್ನ ಮಾಡೋದಕ್ಕೆ ಯಾರು ಮಂತ್ರಿವರಿಯರು ಹೊರಟಿರ್ತಾರೆ, ಅವ್ರಿಗೂ ಬೃಹತ್ ಯೋಜನೆ ಇರಬೇಕದು. ಅದ್ರ ಇಲ್ದರೆ ಅವ್ರಿಗೆ ಉತ್ಸಾಹ ಬರೋದಿಲ್ಲ. ನೀವು ಒಂದೆಂಡಿಂದ ಇನ್ನೊಂದು ನೋಡಿ, ರೋಡ್ ಇದೆ, ರೋಡ್ಗೆ ಕೆಳಗಡೆನೆ ಟನಲ್, ಅದೇ ರೋಡ್ ಮೇಲೆ ಮೆಟ್ರೋ ಕೂಡ. ಏನ್ ಅರ್ಥ ಬರುತ್ತೆ? ಒಂದು ನಿಮಗೆ ಮಾಡಲೇಬೇಕು ಅಂತಿದ್ರೆ ಬೇರೆ ದೇಶದಲ್ಲೆಲ್ಲ ಇದೆ, ನಿಜ ಇದೆ. ಬೇರೆ ದೇಶದಲ್ಲಿ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ಮೇಲೆ ಅಷ್ಟೊಂದು ದುಡ್ಡಿದೆ, ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಜಾಗ ಆಸ್ಟ್ರೇಲಿಯಾ ಥರ ಜಾಗದಲ್ಲಿ ಮಾಡಿದ್ರೆ ಅವ್ರಿಗೆ ಅಷ್ಟು ಹಣ ಇದೆ, ಅಷ್ಟು ವ್ಯವಸ್ಥೆ ಇದೆ. ಒಂದು ಡೆಲ್ಲಿಗಿಂತ ಕಮ್ಮಿ ಪಾಪ್ಯುಲೇಷನ್ ಒಂದು ಕಾಂಟಿನೆಂಟ್ಗೆ ಇದೆ, ಜನದಟ್ಟಣೆ ಕಡಿಮೆ ಇದೆ. ಅವ್ರು ಮಾಡೋದಿಕ್ಕೂ ನಾವು ಮಾಡೋದಿಕ್ಕೂ ವ್ಯತ್ಯಾಸ ಇದೆ. ಅದಕ್ಕೆ ನಾವೇನ್ ಹೇಳ್ತೀವಿ, ನೀವು ಆ ಧೋರಣೆ ಇಟ್ಕೊಂಡು ಮಾತಾಡ್ತಾ ಇದ್ರೆ ನೀವು ಹೆಂಗಾದ್ರೂ ಮುಂದೆ ಸೋತ್ ಬಿಟ್ರೆ ನಮಗೆ ಸಂತೋಷ ಅಂತ ಹೇಳ್ಕೊಂಡು ನೀವು ನಿಮ್ಮನ್ನ ಹೆಂಗಾರು ತಡೆಯೋದಿಕ್ಕೆ ಪ್ರಯತ್ನ ಮಾಡ್ತೀವಿ.
ನಾವು ಇದನ್ನ ಮಾಡ್ತಾ ಇರೋದು ಇವಾಗ ಸಾಂಕೇತಿಕವಾಗಿ. ಆದರೆ ನಾವು ಕೋರ್ಟಿಗೆ ಹೋಗ್ತೀವಿ, NGT ಮುಂದೆ ಹೋಗ್ತೀವಿ, ನಮ್ಮ ಕೈಯಲ್ಲಿ ಆಗಿದ್ದನ್ನು ನಾವು ಮಾಡ್ತೀವಿ. ಆಯಿತಾ? ನೀವು ಮತ್ತೆ ಗೆದ್ದು ಬರಬೇಕು. ನೀವು ಮತ್ತೆ ಚುನಾವಣೆಗೆ ಹೋಗ್ತೀರಾ. ನೀವು ಇದೇ ಧೋರಣೆ ಇಟ್ಕೊಂಡಿದ್ರೆ ನಾವು ಜನರಲ್ಲೂ ಸಾಧ್ಯವಾದರೆ ಪ್ರಕೃತಿಯಲ್ಲೂ ಪ್ರಾರ್ಥನೆ ಮಾಡ್ತೀವಿ, ನಿಮ್ಮಂಥವ್ರು ಮತ್ತೆ ಗೆದ್ದು ಬರಬಾರ್ದು ಅಂತ. ಅಷ್ಟು ಹೇಳ್ಬೋದು ಅಷ್ಟು. ನೋಡಿ, ಈ ರೀತಿಯ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಹಮ್ಕೊಳ್ಳೋದ್ರಿಂದ ಅದು ಹೆಚ್ಚಿನ ಮಟ್ಟದಲ್ಲಿ ಹಗರಣ ಮಾಡ್ಬೋದು ಅನ್ನೋ ಒಂದು ಷಡ್ಯಂತ್ರ ಏನಾದರೂ ಇರ್ಬೋದಾ? ಹಗರಣ ಮಾಡೋದು ಏನು ಷಡ್ಯಂತ್ರ ಅಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ನೋಡಿ, ಒಂದು ಚುನಾವಣೆ ಮಾಡೋದಕ್ಕೆ ತುಂಬ ಖರ್ಚಿರುತ್ತೆ. ಆಯ್ತಾ? ಈಗ ಇಂದಿರಾ ಗಾಂಧಿ ಅವ್ರ ಮೇಲೆ ಅಲಹಾಬಾದ್ ಹೈಕೋರ್ಟ್ ಅವ್ರ ಚುನಾವಣೆಯನ್ನು ರದ್ದು ಮಾಡಿದಾಗ ಒನ್ ಆಫ್ ದ ಚಾರ್ಜಸ್ ವಾಸ್ ದಟ್ ಶಿ ಹ್ಯಾಡ್ ಸ್ಪೆಂಟ್ ಮೋರ್ ದೆನ್ 55,000 rupees MP ಎಲೆಕ್ಷನ್ಗೆ. ಆ ಕಾಲದಲ್ಲಿ ಅದೊಂದು ಥರದ ಕಾಲ ಇತ್ತು. ಆಯ್ತಾ? ಈ 55,000 ರೂಪಾಯಿ ಇವ್ರಿಗೆ ಅಂದರೆ 1 ಗಂಟೆಯಲ್ಲಿ ಖರ್ಚಾಗುತ್ತೋ ಅನ್ನೋದು. ಇವರು ಮಾಡೋ ಕೆಲಸಕ್ಕೆ, ಈ ಸಚಿವ ಕೆಲಸ ಅಥವಾ MLA ಕೆಲಸ ಇವ್ರು ಮಾಡೋದಕ್ಕೆ ಅವ್ರಿಗೇನು ಸಂಬಳ ಕೊಡ್ತಾರೋ ಆ ಸಂಬಳದಲ್ಲಿ ಇವರು ಚುನಾವಣೆ ನಡೆಸೋದಕ್ಕಾಗತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಅದಕ್ಕೆ ಆ ಥರ ಉದ್ದೇಶ ಇದ್ರೆ ಏನು ಆಶ್ಚರ್ಯ ಇಲ್ಲ. ಆದರೆ ನಾನು ಒಂದೇ ಪಕ್ಷಕ್ಕೆ ಅದಿದೆ ಅಂತ ಹೇಳಲ್ಲ. ರಾಜಕಾರಣಿಗಳು ಹಂಗೆ ಇರ್ತಾರೆ. ನಾವು ಹೇಳೋದು ರಾಜಕಾರಣಿಗಳು ಹಂಗೆ ಇರೋದ್ರಿಂದ ನಾವು ಸದಾ ಎಚ್ಚರಿಕೆಯಿಂದ ನಾವು ಅವ್ರನ್ನ ಒಂದು ರೀತಿಯಲ್ಲಿ ಸಂಶಯಗ್ರಸ್ತವಾಗಿ ಅವರ ಯೋಜನೆಗಳನ್ನು ಮಾಡಿದಾಗ ಅವ್ರನ್ನ ನೋಡಬೇಕಾಗಿದೆ. ಅವರ ಸದುದ್ದೇಶ ಅವರಲ್ಲಿ ಇದ್ದರೆ ಜನರ ಮುಂದೆ ಬಂದು ಮಾಡಬೇಕು. ಈಗ ನೋಡಿ, ಇಲ್ಲಿ ಬಡ ಜನರು ಈಗ ನೋಡಿ ಅಲ್ಲಿ ಮಾಡ್ತಾ ಇದಾರಲ್ಲ ಪಕ್ಕದಲ್ಲಿ ಪ್ರೊಟೆಸ್ಟ್. ಈಗ ಅಂಥವ್ರಿಗೆ ಆ ಟನ್ನಲ್ಲಿ ಪ್ರವೇಶ ಮಾಡೋದಕ್ಕಾಗತ್ತಾ? ನೋಡಿ, ಒಂದು ಕಾರಿಗೆ ಪೆಟ್ರೋಲ್ ಬೆಲೆ ಎಷ್ಟಾಗುತ್ತೋ ಅದರ ದುಪ್ಪಟ್ಟು ಟೋಲ್ ಇರುತ್ತೆ ಅದಕ್ಕೆ. ಅಂದರೆ ಒಂದು ಕಡೆ ಇನ್ನೊಂದು ಕಡೆ ಹೋಗೋದಕ್ಕೆ ನೀವು ಬೆಂಗಳೂರು ಸಿಟಿ ಒಳಗಡೆ ನೀವು 400 ರೂಪಾಯಿ 200 ರೂಪಾಯಿ ಕೊಡ್ತೀರಾ ಅಂತಂದರೆ ಯಾರಿಗೆ ಟನಲ್ ಮಾಡ್ತಾ ಇದ್ದೀರಾ? ಬಸ್ ಹೋಗೋದಕ್ಕೆ ಆಗೋದಿಲ್ಲ, ಇವರು ಮೋಟರ್ ಸೈಕಲ್ ಸ್ಕೂಟ್ರಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಅಂದರೆ ನೀವು ಟನಲ್ ಯಾರಿಗೂ ಮಾಡ್ತಾ ಇದ್ದೀರಾ? ಈ ದೇಶದಲ್ಲಿ ಇರೋದು ಬರೀ ಕಾರ್ ಇಟ್ಕೊಂಡಿರೋರು ಅಷ್ಟೇನ, ಬೇರೆಯವ್ರು ಇಲ್ವಾ ಈ ದೇಶದಲ್ಲಿ? ಈ ಥರ ಪ್ರಶ್ನೆಗಳೆಲ್ಲ ಇದೆ. ನಾವು ಹೇಳೋದು, ನಾವು ಆ್ಯಕ್ಚುಲಿ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಹೇಳ್ಬೇಕಾಗಿತ್ತೇನೋ ಇದನ್ನು ಹೇಳೋದಷ್ಟೇ. ಅವ್ರದ್ದೇನೋ ಇದೆ ಕಾದು. ನಾವು ಹೇಳ್ತಿರೋದು, ಈಗ ರಾಜಕಾರಣಿಗಳು ಬಡವರಿಗೆ ಏನೇನೋ ಆಮಿಷ ಒಡ್ಡಿ ಏನೇನೋ ಭರವಸೆ ಕೊಟ್ಟು ಅವರಿಂದ ಓಟ್ ಗಿಟ್ಟಿಸ್ಕೊಳ್ತಾರೆ. ಆದರೆ ಬಡವರಿಗಾಗಿ ಏನಾದ್ರು ಮಾಡ್ತಾರೆ ಅಂತ ನಾನು ಈಗ ನಂಬೋದು ಭಾಳ ಕಷ್ಟ ಇದೆ. ಅಂದರೆ 10 ಕೊಟ್ಟು 30 ಕಿತ್ಕೊಳ್ಳೋದನ್ನ ಕಲ್ತ್ಕೊಂಡಿದ್ದಾರೆ ಇವಾಗ. ಆ ಥರದ್ದು ನಡೀತಾ ಇದೆ ಅಂತ ನನಗನ್ಸುತ್ತೆ. ಇದು ದುಬಾರಿ ಯೋಜನೆ, ಇದು ಟನಲ್ಲು. ಇದನ್ನ ಮಾಡಬಾರ್ದು ಅಂತ ನಾವು ಕೇಳ್ಕೊಳ್ತೀವಿ. ಹೋರಾಟ ಯಾವ ರೀತಿ ಮುಂದುವರಿಯುತ್ತೆ? ಈಗ ನಾವು ನೋಡಿ, ನಾವೊಂದು ಎಕ್ಸ್ಪರ್ಟ್ಸನ್ನ ಕರೆಸಿ, ನಾವೇ ಸರಿಗಿಲ್ಲ ಅಂತ ಹೇಳಿಲ್ಲ. ವಿಜ್ಞಾನಿಗಳನ್ನ ಕರೆಸಿ, ಅನುಭವಿ ತಜ್ಞರನ್ನ ಕರೆಸಿ, ಅವರ ಅಭಿಪ್ರಾಯ ಪಡೆದು ಒಂದು ಜನರಲ್ ಪೋಲ್ ಒಂದ್ಸತಿ ಟ್ವಿಟ್ಟರಲ್ಲಿ ಯಾರೋ ಮಾಡಿದ್ರು. 91% ವಾಸ್ ಅಗೇನ್ಸ್ಟ್ ದ ಟನಲ್, 9% ಸಪೋರ್ಟೆಡ್ ಇಟ್. ಸೊ ಇಷ್ಟೊಂದೆಲ್ಲ ನಾವು ಸಂಗ್ರಾಮ, ಒಂದು ಮೂರು ಕನ್ಸಲ್ಟೇಟಿವ್ ಮೀಟಿಂಗ್ಸ್ ಮಾಡಿದ್ದೀವಿ. ಈಗ ನಮ್ಮ ಅಸೋಸಿಯೇಟ್ಸ್ ಕೆಲವರು ಒಂದು NGTಗೆ ಒಂದು ಪೆಟಿಷನನ್ನು ತಯಾರು ಮಾಡಿದ್ದಾರೆ. ಅದನ್ನು ಫೈಲ್ ಮಾಡ್ತಾರೆ ಈಗ. ಮತ್ತು ಹೈಕೋರ್ಟಲ್ಲಿ ಕಾನ್ಸ್ಟಿಟ್ಯೂಷನಿನ ಕೆಲವು ಆರ್ಟಿಕಲ್ಸ್ ಅಡಿ ಈಕ್ವಾಲಿಟಿ ಬಿಫೋರ್ ಲಾ, ಈ ಥರದ್ದು ಆರ್ಟಿಕಲ್ 21 ಇದೆಲ್ಲ ಇಟ್ಕೊಂಡು ನಾವು ಒಂದು PIL ಅನ್ನು ಮಾಡ್ತಿದ್ದೀವಿ. ಈಗಾಗಲೇ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ ವಿರುದ್ಧ ನಾವು ಸುಪ್ರೀಂ ಕೋರ್ಟಲ್ಲಿ ಒಂದು ಪೆಟಿಷನನ್ನು PIL ಫೈಲ್ ಮಾಡಿದ್ದೀವಿ ನಾವಾಗಲೇ. ಇನ್ಯಾರೋ ಮಾಡಿದಾರಂತೆ. ಇಲ್ಲಿ ಬೆಂಗಳೂರಿನಲ್ಲೂ ಈಗ ನಾಗಾಭರಣ ಅವರು ಮತ್ತು ಅವರ ಸಂಗಡಿಗರು ಸೇರಿ ಒಂದು ಪೆಟಿಷನನ್ನು ಫೈಲ್ ಮಾಡಿದ್ದಾರೆ. ಸೊ ಒಂದು ಕಾನೂನಿನ ಮೊರೆ ಹೋಗಿನೂ ನಾವು ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ. ಜನರಲ್ಲಿ ಅರಿವು ಮೂಡಿಸೋದು ಒಳ್ಳೆ ಕೆಲಸ. ಅದನ್ನು ಮಾಡ್ತೀವಿ. ಅದನ್ನು ನಿಲ್ಲಿಸೋವರೆಗೂ ಮುಂದುವರಿಸ್ತೀವಿ ನಾವು.